ನೀವು ನಂಬ್ತಿರೋ ಇಲ್ಲೋ, ಮೊದಲು ಒಬ್ಬಳು ಹೆಣ್ಮಗಳು ಹಸು ಕಟ್ಟಿದ್ಲು ಇದನ್ನು ಪ್ರೇರಣೆಯಿಂದ. ಮೊದಲನೇದು ಸಿಸೇರಿಯನ್ ಅವಳಿಗೆ, ಎರಡನೇದು ಹೊಟ್ಟೆಯಲ್ಲಿ ಟ್ವಿನ್ಸ್ ಇದೆ. ಹಸು ಕಟ್ಟಿ ಮೊದಲಿದ್ದಕ್ಕೆ ಹಸು ಕಟ್ಟಿರಲಿಲ್ಲ, ಎರಡನೇ ಗರ್ಭಧಾರಣೆ ಮಾಡಿ ಹಸು ಕಟ್ಟಾದ ಮೇಲೆ 2 ಟ್ವಿನ್ಸ್ ಹೊಟ್ಟೆಯಲ್ಲಿ. ನೀವು ನಂಬುತ್ತಿರೋ ಇಲ್ಲೋ, ಹಾಲು ಕರಲಿಕ್ಕೆ ಹೋದ ಹೆಣ್ಮಗಳು ವಾಪಸ್ ಬರಬೇಕಾದ್ರೆ 2 ಮಕ್ಕಳನ್ನ ಕಂಟಲ್ನಲ್ಲಿ ಇಟ್ಟುಕೊಂಡು ಬಂದಿದ್ದಾಳೆ. ನಾರ್ಮಲ್ ಡೆಲಿವರಿ, ಗೋಶಾಲೆಯಲ್ಲಿ, ಯಾವ 5 ಪೈಸೆ ಖರ್ಚಿಲ್ಲ. ಇಂಥ ಅದ್ಭುತವಾದ ಗೋಮೂತ್ರಗಳ ಸೇವನೆಯಿಂದ ನಾರ್ಮಲ್ ಡೆಲಿವರಿ ಆಗುತ್ತೆ. ಯಾರ್ಯಾರೋ ಬರೆದಿಟ್ಟಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ, ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೇವೆ. ಆದ್ರಿಂದ ಗೋವುಗಳ ಬಗ್ಗೆ ಗೋವಿಂದನ ಭಾವವನ್ನು ಹೊಂದಿದವರು ಆ ಪ್ರೀತಿ. ಕೊನೆಗೆ ನಮ್ಮ ಮನೆಯಲ್ಲಿ ಹಸು ಕಟ್ಟಲಿಲ್ಲ ಅಂದರೆ ಎಲ್ಲಿ ಹಸು ಕಟ್ಟಿದ್ದಾರೋ ಅಲ್ಲಿಗೆ ಹೋಗಿ ಒಂದು ಗೋಗ್ರಾಸ ಪ್ರತಿದಿನ. ಗೋವುಗಳಿಗೆ ಗ್ರಾಸ ಕೊಡದೆ ತಿಂದ ಅನ್ನ ಅದು ಪಾಪದ ಅನ್ನವಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಯಾರ ಮನೆಯ ಅಂಗಣದಲ್ಲಿ ಗೋವುಗಳ ಮೂತ್ರ ಗೋಮಯದ ಲೇಪನ ಆಗಿದೆ, ಅಪಮೃತ್ಯುಗಳು ಬರೋದೇ ಇಲ್ಲಂತೆ, ಆಕ್ಸಿಡೆಂಟ್ ಆಗೋದೇ ಇಲ್ಲಂತೆ. ಹಂಬಾರವ ಕೇಳಬೇಕು. 1 ಬಾರಿ ಗೋವು ಅಂಬಾ ಅಂತ ಕೂಗಿದ್ರೆ ಋಗ್ವೇದ ವೇದಾಧ್ಯಯನ ಮಾಡಿದ ಪುಣ್ಯ ಬರುತ್ತಂತೆ ಗೋವುಗಳ ಹಂಬಾರವದಿಂದ. ಸಮಾಜದಲ್ಲಿ ಆ ಗೋವುಗಳ ನಾದ ಅಧಿಕ ಆಗಬೇಕು ಅನ್ನೋದು ಭಗವಂತನ ಸಂಕಲ್ಪ. ಗೋ ಸೇವೆ ಮಾಡಬೇಕು, ಒಳ್ಳೆಯ ತತ್ವಜ್ಞಾನ ಲಾಭ ಆಗುತ್ತೆ. 3 ಕೋಟಿ ದೇವತೆಗಳು ಸನ್ನಿಹಿತರಾಗಿರ್ತಾರೆ. ಮಹಾಭಾರತ ಹೇಳುತ್ತೆ, ಈ ಭೂಮಿಯ ಸಂಪತ್ತು ಅಭಿವೃದ್ಧಿ ಆಗುವುದು ಹೇಗೆ ಗೊತ್ತೋ, ಗರಿಕೆಗಳು ಹುಟ್ಟಬೇಕಂತೆ. ಎಲ್ಲಿ ಗರಿಕೆಗಳು ಹುಟ್ಟುತ್ತೆ ಆ ಗರಿಕೆಯನ್ನು ತಂದು ದೇವರಿಗೆ ಅರ್ಪಣೆ ಮಾಡಿದರೆ ನಿಮ್ಮ ಕೆಟ್ಟ ಕನಸುಗಳು, ಕೆಟ್ಟ ಯೋಚನೆಗಳೆಲ್ಲ ನಿಂತು ಹೋಗುತ್ತೆ. ಗರಿಕೆ ಹುಟ್ಟುವುದು ಹೇಗೆ ಗೊತ್ತೋ, ಎಲ್ಲಿ ಗೋವುಗಳು ಓಡಾಡ್ತಾ ಅವುಗಳ ರೋಮ ಬೀಳುತ್ತೆ ಅದರಿಂದ ಗರಿಕೆ ಕ್ರಿಯೇಟ್ ಆಗುತ್ತಂತೆ, ಮಹಾಭಾರತದಲ್ಲಿದೆ. ಹಾಗಾಗಿ ಗೋವುಗಳೇ ಸಂಚಾರ ಮಾಡಲಿಲ್ಲ ಅಂದರೆ ಗರಿಕೆ ಹುಟ್ಟಲ್ಲ, ಕಾಂಗ್ರೆಸ್ ಗಿಡ ಹುಟ್ಟುಕೊಡುತ್ತೆ. ಈಗ ಆಗಿರೋದು ಅದೇ, ಗೋವುಗಳ ಸಂಚಾರಕ್ಕೆ ಅವಕಾಶ ಇಲ್ಲ, ಕಾಂಗ್ರೆಸ್ ಗಿಡಕ್ಕೆ ಅವಕಾಶ ಆಗಿದೆ. ಇಂತಹ ದುರಂತಗಳಿಗೆ ಹೋಗಬಾರದು ಅಂದರೆ ಮನೆಗಳಲ್ಲಿ ನೀವು ಹಸು ಕಟ್ಟಿ ಒಳ್ಳೆಯದ. ಅವ್ರಿಗೆ ಏನಾದರೂ ಕಟ್ಟೆ ಹೇಳಿದರೆ ಅವರಿಗೆ ನವಗ್ರಹ ಪ್ರಾಯಶ್ಚಿತ್ತ ಹೋಮಲ್ಲ, ನೀವು ಹಸು ಕಟ್ಟಿ ಎಲ್ಲ ಸಮಸ್ಯೆಗೆ ಚಿಕಿತ್ಸೆ, ಮಕ್ಕಳಿಗೆ ವಿದ್ಯಾಭ್ಯಾಸ, ಅದು ಇದು ಎಲ್ಲ ಚಂದ ಆಗುತ್ತೆ.